ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಒಂದು ತುಂಬ ರುಚಿಯಾಗಿರೋಂಥ ಬ್ರೇಕ್ಫಾಸ್ಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್, ಅಲ್ಲಿ ಸ್ಕಿಪ್ ಮಾಡಬೇಡಿ. ಫಸ್ಟಿಗೆ ಇಲ್ಲಿ ನಾನು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಈರುಳ್ಳಿ, 2-3 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ. ಇದಕ್ಕೆ ನೀವು ಬೆಳ್ಳುಳ್ಳಿ ಶುಂಠಿ ಜಾಸ್ತಿ ಹಾಕ್ಕೊಬೇಕು ಫ್ರೆಂಡ್ಸ್, ಆವಾಗೇ ಟೇಸ್ಟ್ ನಿಮಗೆ ಚೆನ್ನಾಗಿ ಕೊಡೋದು. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇಷ್ಟನ್ನು ನೈಸ್ ಪೇಸ್ಟ್ ಮಾಡ್ಕೊಬೇಕು. ಈಗ ಒಂದು ತಪ್ಪಲೆ ಇಟ್ಕೊಂಡು 2 ಟೇಬಲ್ ಸ್ಪೂನು ಅಷ್ಟು ಎಣ್ಣೆ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಬೇಕು ಫ್ರೆಂಡ್ಸ್. ಸಾಸಿವೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸಾಸಿವೆ ಅದಾದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಬೇಗ ಸೀದೋಗ್ಬಿಡುತ್ತೆ. ಸ್ವಲ್ಪ ಸೋಂಪು ಹಾಕ್ಕೊಳ್ಳಿ. ಈಗ ಬನಾನಾ ಹೂವು, ಸ್ವಲ್ಪ ಸ್ಟಾರು, ಅದಾದಮೇಲೆ ಲವಂಗ, ಪಲಾವ್ ಎಲೆನ ಈ ಥರ ಕಟ್ ಮಾಡ್ಕೊಂಡಿರ್ಬೇಕು ಫ್ರೆಂಡ್ಸ್, ಆವಾಗ ನಮಗೆ ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಂದು ಚಕ್ಕೆನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ನೀವು ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು, ಅದನ್ನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿ. ನೀವು ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಕಸೂರಿ ಮೆಥಿನೂ ಕೂಡ ಹಾಕೊಬೋದು. ಮೆಂತ್ಯ ಸೊಪ್ಪು ಫ್ರೈ ಆದಮೇಲೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆಗಿದೆ, ಈಗ ಟೊಮೊಟೊ ಹಾಕೋಣ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ ಫ್ರೆಂಡ್ಸ್. ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ರುಚಿಯಾಗಿರುತ್ತೆ, ತುಂಬ ಬೇಗ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಟೊಮೊಟೊ ನೈಸ್ ಆದಮೇಲೆ ಈಗ ಡಬಲ್ ಬೀನ್ಸ್ನ ಹಾಕ್ಕೊಳ್ಳೋಣ. ಡಬಲ್ ಬೀನ್ಸ್ ಇದು ಸೀಡ್ಸು, ಇದನ್ನು ಫ್ರೈ ಮಾಡಿ ಸ್ವಲ್ಪ ತೊಗರಿ ಕಾಳನ್ನ ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು ಫ್ರೆಂಡ್ಸ್. ಅವಾಗ ನಮಗೆ ನಾವು ಕಾಳು ಹಾಕಿದ ತಕ್ಷಣವೇ ಉಪ್ಪು ಹಾಕ್ಕೊಂಡ್ರೆ ಕಾಳಿಗೆಲ್ಲ ಕ್ಲೀನಾಗಿ ಉಪ್ಪು ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ. ಈಗ ಫ್ರೈ ಆದಮೇಲೆ ಚೆನ್ನಾಗಿ ರೋಸ್ಟ್ ಮಾಡಿ ಫ್ರೆಂಡ್ಸ್ ಎಣ್ಣೆಯಲ್ಲಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪೌಡರು, ಸ್ವಲ್ಪ ಪೆಪ್ಪರು, ಸ್ವಲ್ಪ ಚಿಕನ್ ಮಸಾಲ ಮತ್ತು ಅರಿಶಿಣದ ಪುಡಿ ಹಾಕಿ ಫ್ರೈ ಮಾಡಿ. ಕ್ಲೀನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ನಾವು ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ. ಎಣ್ಣೆ ಫ್ರೈ ಆದಮೇಲೆ ಚಾಟ್ ಮಸಾಲನ ಹಾಕ್ಕೊಬೇಕು. ನೋಡಿ ಫ್ರೆಂಡ್ಸ್, ಕ್ಲೀನಾಗಿ ಫ್ರೈ ಆಗಿದೆ. ಅದರೊಳಗಿರೋ ಅಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ರುಬ್ಬಿರೋ ಅಂಥ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಬೇಕು ಫ್ರೆಂಡ್ಸ್. ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ ಅಂದರೆ ನಮಗೆ ಕಾಳು ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಕಾಳಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ. ಅದು ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಆದರೆ ಅದರೊಳಗಿರೋಂಥ ಸ್ಮೆಲ್ಲೆಲ್ಲ ಹೋಗುತ್ತೆ. ರುಬ್ಬಿರೋ ಅಂಥ ಮಸಾಲೆನೂ ಕೂಡ ಕ್ಲೀನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಮೊಸರನ್ನ ಹಾಕ್ಕೊಬೇಕು. ಗಟ್ಟಿ ಮೊಸರನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮೊಸರು ಹಾಕ್ಕೊಂಡು ಒಂದು 2-3 ನಿಮಿಷ ಫ್ರೈ ಆದಮೇಲೆ ನೋಡಿ ಈ ಥರ ಆಗುತ್ತೆ. ಈ ಥರ ಆದಮೇಲೆ ನೀವು ಬಿಸಿ ನೀರನ್ನ ಹಾಕ್ಕೊಬೇಕು ಫ್ರೆಂಡ್ಸ್. ನೀವು ಬಿಸಿ ನೀರು ಹಾಕ್ಕೊಳ್ಳೋದ್ರಿಂದ ನಿಮಗೆ ಬೇಗ ಆಗೋಗ್ಬಿಡುತ್ತೆ. ಒಂದು ಕಡೆಗೆ ಒಗ್ಗರಣೆಗೆ ಒಂದು ಕಡೆ ಬಿಸಿನೀರು ಇಟ್ಕೊಂಡ್ರೆ ಬೇಗ ಫಟಾಫಟ್ ಅಂತ ಬೇಗ ಮಾಡಿಬಿಡ್ಬೋದು. ಲಂಚ್ ಬಾಕ್ಸ್ಗಾಗಲಿ ಬ್ರೇಕ್ಫಾಸ್ಟಿಗೆ ಆಗಲಿ ಏನಕ್ಕನಾಗಲಿ. ನೋಡ್ಬೋದು ಕಾಳು ಇವಾಗ ಬೆಂದಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ಫ್ರೆಂಡ್ಸ್. ನಾನು ಈ ಕಾಳನ್ನ ರಾತ್ರಿ ನೆನೆಹಾಕಿದ್ದೆ, ಒಂದು ಓವರ್ನೈಟ್ ಫುಲ್ ನೆನೆಹಾಕ್ಬೇಕು. ಅದನ್ನ ಅಕ್ಕಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಅವಾಗವಾಗ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಮಿಕ್ಸ್ ಮಾಡ್ತಾಯಿರಿ, ಇಲ್ಲಾಂದರೆ ನಮಗೆ ಚೆನ್ನಾಗಿ ಆಗಲ್ಲ. ಒಂದು ಕಡೆಗೆ ರೈಸ್ ಆಗುತ್ತೆ, ಒಂದು ಕಡೆ ಮಸಾಲೆ ಆಗಿಬಿಡುತ್ತೆ. ಅವಾಗವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಅದು ಕ್ಲೀನಾಗಿ ಅನ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗುತ್ತೆ. ನೋಡ್ಬೋದು ಈಗಾಗಲೇ ಅದು 3/4 ಭಾಗ ಆಗಿದೆ. ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಭಾರವಾಗಿರೋಂಥ ಏನಾದರೂ ಒಂದು ಕಲ್ಲೋ ಏನಾದರೂ ಇಲ್ಲ ಒಂದು ಚಮ್ ನೀರೋ ಏನಾದರೂ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಿ ಫ್ರೆಂಡ್ಸ್. ಈಗ ನೋಡೋಣ ಆಗಿದೆ ಹೆಂಗೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಈಗ ಪರ್ಫೆಕ್ಟಾಗಿ ಆಗಿದೆ.
ಫ್ರೆಂಡ್ಸ್, ನೀವು ಯಾವಾಗಲೇ ರೈಸ್ ಬಾತ್ ಮಾಡಬೇಕಾದ್ರೂ ಅಷ್ಟೇ, ನೀವು ಮುಕ್ಕಾಲು ಭಾಗ ಅನ್ನ ಆಗಿದೆ ಅಂತ ನಿಮಗೆ ಗೊತ್ತಾದಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಏನಾದರೂ ಕಲ್ಲೋ ಏನಾದರೂ ಭಾರವಾಗಿರೋ ಅಂಥದ್ದು ಇಕ್ಕಿದ್ರೆ ನಿಮಗೆ ಈ ಥರ ಬೇಗ ಪರ್ಫೆಕ್ಟಾಗಿ ಆಗಿಬಿಡುತ್ತೆ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮದ್ದು ರೋಡೆನು ಮತ್ತು ಮೊಸರು ರೈಸ್ ಬಾತ್ನ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗೂ ಇತ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ಹೊಸ ರೆಸಿಪಿ ಹೊಸದಾಗಿ ಟ್ರೈ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ.